ಇನ್ನು ಸ್ಟಾರ್ ನಟನಿಂದ ಪಾತ್ರೆ ತೊಳಿಸಿದ್ದಂತಹ ಖ್ಯಾತ ನಿರ್ದೇಶಕ ನಟನಿಗೆ ಪಾತ್ರೆ ತೊಳಿಸಲು ಕಾರಣವೇನಿರಬಹುದು? ರಾಮ್ ಚರಣ್ನಿಂದ ಪಾತ್ರೆ ತೊಳಿಸಿದ್ದಂತಹ ಡೈರೆಕ್ಟರ್ ಪಾತ್ರೆ ತೊಳೆದ ರಾಮ್ ಚರಣ್ ಏನಂದ್ರು ಚಿರಂಜೀವಿ. ಟಾಲಿವುಡ್ನ ಖ್ಯಾತ ನಟ ರಾಮ್ ಚರಣ್ ಟಾಲಿವುಡ್ನಲ್ಲಿ ಮಾಸ್ ಹೀರೋ ಆಗಿ ಬೆಳೆದಿದ್ದಾರೆ. ಚರಣ್ ಮೆಗಾಸ್ಟಾರ್ ಪುತ್ರನಿಂದ ಪಾತ್ರೆ ತೊಳಿಸಿದಂತಹ ನಿರ್ದೇಶಕನ್ಯಾರು ಅನ್ನೋದು ನಿಜಕ್ಕೂ ಕೂಡ ಆಶ್ಚರ್ಯ. ರಾಮ್ ಚರಣ್ನಿಂದ ಪಾತ್ರೆ ತೊಳಿಸಿದ್ದು ಯಾರು? ಪಾತ್ರೆ ತೊಳೆದ ರಾಮ್ ಚರಣ್ ಏನಂದ್ರು ಎನ್ನುವಂತಹದ್ದು ನಿಜಕ್ಕೂ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ. ಟಾಲಿವುಡ್ನ ಖ್ಯಾತ ನಟ ರಾಮ್ ಚರಣ್ ಟಾಲಿವುಡ್ನಲ್ಲಿ ಮಾಸ್ ಹೀರೋ ಆಗಿ ಬೆಳೆದಿದ್ದಾರೆ. ಚರಣ್ ಮೆಗಾಸ್ಟಾರ್ ಪುತ್ರನಿಂದ ಪಾತ್ರೆ ತೊಳಿಸಿದಂತಹ ನಿರ್ದೇಶಕನ್ಯಾರು? ನಿಜಕ್ಕೂ ಕೂಡ ಆಶ್ಚರ್ಯ. ಸ್ಟಾರ್ ನಟನಿಂದ ಪಾತ್ರೆ ತೊಳಿಸಿದ್ದು ಯಾರು? ಇನ್ನು ಭಾರತೀಯ ಚಿತ್ರರಂಗದಲ್ಲಿ ದಾಖಲೆ ಬರೆದಂತಹ ರಂಗಸ್ಥಳಂ ಚಿತ್ರ ಕಿವುಡನ ಪಾತ್ರದಲ್ಲಿ ರಾಮ್ ಚರಣ್ ಅದ್ಭುತವಾಗಿ ನಟಿಸಿದ್ದಾರೆ. ಈ ಚಿತ್ರದ ಪಾತ್ರ ನೋಡಿ ಅಭಿಮಾನಿಗಳಿಗೆ ಅಸಮಾಧಾನ ಆಗಿದೆ. ಭಾರತೀಯ ಚಿತ್ರರಂಗದಲ್ಲಿ ದಾಖಲೆ ಬರೆದಂತಹ ರಂಗಸ್ಥಳಂ ಚಿತ್ರ ನಿಜಕ್ಕೂ ಕೂಡ ಬ್ಲಾಕ್ ಬಸ್ಟರ್ ಮೂವಿ. ಅದು ಕಿವುಡನ ಪಾತ್ರದಲ್ಲಿ ರಾಮ್ ಚರಣ್ ಅದ್ಭುತವಾಗಿ ನಟಿಸಿದ್ರು. ಆ ಪಾತ್ರ ಎಲ್ಲರ ಮೆಚ್ಚುಗೆಗೂ ಕೂಡ ಕಾರಣವಾಗಿತ್ತು. ಸಾವಿರಾರು ಅಭಿಮಾನಿಗಳನ್ನು ಗಿಟ್ಟಿಸಿಕೊಳ್ಳುವುದರಲ್ಲೂ ಕೂಡ ಯಶಸ್ಸು ಕಂಡಿತ್ತು. ಮನೆಯಲ್ಲಿ ಪಾತ್ರೆ ತೊಳೆದ ಅಭ್ಯಾಸ ಇರುವಂತೆ ಆ ಸೀನ್ನಲ್ಲಿ ನಟನೆ. ಚಿರಂಜೀವಿ ಈ ಸೀನ್ ನೋಡಿ ಶಾಕ್ ಆಗಿದ್ರಂತೆ. ಸ್ವತಃ ರಂಗಸ್ಥಳಂ ಚಿತ್ರದ ನಿರ್ದೇಶಕ ಹೇಳಿಕೊಂಡಿದ್ದಾರೆ. ರಂಗಸ್ಥಳಂ ಚಿತ್ರದ ನಿರ್ದೇಶಕ ಬೇರಾರೂ ಅಲ್ಲ, ಸುಕುಮಾರ್ ಎನ್ನುವಂತಹ ನಿರ್ದೇಶಕ. ಚಿರಂಜೀವಿ ಈ ಸೀನ್ ನೋಡಿ ಶಾಕ್ ಆಗಿದ್ರಂತೆ. ಸೊ ಆ ಒಂದು ಸಿನಿಮಾದಲ್ಲಿ ರೆಗ್ಯುಲರ್ ಆಗಿ ಪಾತ್ರೆ ತೊಳೆಯೋ ರೀತಿಯಲ್ಲಿ ರಾಮ್ ಚರಣ್ ಕೂಡ ತೊಳೆದಿದ್ದಾರೆ. ಸೊ ಇದನ್ನು ಕಂಡು ರಾಮ್ ಚರಣ್ ಈ ಕೆಲಸ ಮಾಡಬೇಕಿತ್ತ ಅಂತ ಹೇಳಿ ಕಾಮೆಂಟ್ ಕೂಡ ಹಾಕಿದ್ರಂತೆ. ಒಟ್ಟಾರೆ ರಂಗಸ್ಥಳಂ ಚಿತ್ರದಲ್ಲಿ ಪಾತ್ರೆ ತೊಳೆಯುವಂತಹ ದೃಶ್ಯ ಈಗ ಚರ್ಚೆಗೆ ಕಾರಣವಾಗಿದೆ.